ಮಂಡ್ಯದಲ್ಲಿ ಒಂದು ದಿನ ರ್ಯಾಂಡಮ್ ಮಿನಿ ವ್ಲಾಗ್. ನಾವು ನಿನ್ನೆ ಕೃತಿಕಾ ಊರಲ್ಲೇ ಉಳ್ಕೊಂಡಿದ್ವಿ. ನೀವು ನಮ್ಮ ಲಾಸ್ಟ್ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ. ಬೆಳಗ್ಗೆ ಎದ್ದು ತಿಂಡಿ ತಿಂದು ನಾವೆಲ್ಲ ರೆಡಿಯಾಗಿ ಕೃತಿಕಾ ಅವ್ರ ಗದ್ದೆಗೆ ಹೋಗ್ತಾ ಇದ್ದೀವಿ. ಕೃತಿಕಾ ಅವ್ರ ಗದ್ದೆನ ತಮಾಷೆಗೆ ನಾವು ಮಿನಿ ಗೋವಾ ಅಂತ ಕರಿತೀವಿ. ತುಂಬ ತಿಂಗಳುಗಳೇ ಆಗಿತ್ತು ನಾವು ಹೋಗೇ ಇರಲಿಲ್ಲ. ಅಲ್ಲಿ ದೊಡ್ಡ ಬಾವಿ ಇದೆ, ಸಮ್ಮರ್ ಅಲ್ವಾ, ಸೆಕೆ ಇರುತ್ತೆ, ಅಲ್ಲಿ ಆಟ ಆಡೋಣ ಅಂದ್ಬಿಟ್ಟೆ ಹೋದ್ವಿ. ಇದು ನೋಡಿ ನೀವು 40 ಫೀಟ್ ಇದೆ ಅಂತೆ ದಾಳ. ನಮ್ಮ ಸೋನು ನೋಡಿ ಅಲ್ಲೇ ಬಾವಿ ತುದಿಯಲ್ಲಿ ನಮಗೆ ಏಡಿ ಕಾಣಿಸ್ತು. ಅದನ್ನ ಕುಡ್ಲಲ್ಲಿ ಹೊಡೆದ್ರು, ಬಟ್ ಅದು ಒಳಗಡೆ ಸಿಂಕ್ ಆಗಿಬಿಟ್ಟಿತ್ತು. ಪ್ರೀತು ಒಳಗಡೆ ತನಕ ಸ್ವಿಮ್ ಮಾಡ್ಕೊಂಡು ಹೋಗಿ ಅದನ್ನ ಹೊರಗಡೆ ತಂದ. ಅದರಲ್ಲೇನೋ ತುಪ್ಪ ಇರುತ್ತಂತೆ, ಸೊ ಅಲ್ಲೇ ಗರಿ ಇತ್ತಲ್ವ, ಅದನ್ನ ಸುಟ್ಬಿಟ್ಟು ಹಿಂಗೆ ಸೋನು ತಿಂತಾ ಇದ್ದಾನೆ ನೋಡಿ. ಹಂಗೆ ತಿಂದರೆ ಏನೋ ತುಪ್ಪ ಇರುತ್ತಂತೆ ಅದರೊಳಗಡೆ, ಗೊತ್ತಿಲ್ಲ ನನಗೆ. ಅದು ಆಲ್ಮೋಸ್ಟ್ ಮೆಲ್ಟ್ ಆಗಿಬಿಟ್ಟಿತ್ತು, ಜಾಸ್ತಿ ಇರಲಿಲ್ಲ. ನನಗೆ ಕೃತಿಕಂಗೆ ಯಾರಿಗೂ ಸ್ವಿಮ್ಮಿಂಗ್ ಬರಲ್ಲ, ಬರೀ ಬಾಯ್ಸಿಗಷ್ಟೇ ಸ್ವಿಮ್ಮಿಂಗ್ ಬರ್ತಾ ಇದ್ದಿದ್ದು. ಅದಕ್ಕೆ ಇದೊಂದು ಟಯರ್ ಟ್ಯೂಬ್ ಥರ ಇಟ್ಟಿದ್ರು, ಇದರಲ್ಲಿ ಅಟ್ಲೀಸ್ಟ್ ನಾವು ಫ್ಲೋಟ್ ಆಗ್ಬೋದಂತ. ನನಗಂತೂ ಹೆವಿ ಭಯ ಆಗ್ತಿತ್ತು. ಲಿಟ್ರಲಿ ಮಧ್ಯದವರೆಗೂ ಕರ್ಕೊಂಡೋಗಿದ್ರು. 40 ಫೀಟ್ ಅಂದರೆ ಯಪ್ಪ. ಈ ಹೋಲ್ ಡೇದು ವ್ಲಾಗ್ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಮರೀದೆ ಚೆಕ್ ಮಾಡಿ. ಸೊ ಅಲ್ಲೇ 1 ಗಂಟೆವರೆಗೂ ಆಟ ಆಡ್ಕೊಂಡು ಚಿಲ್ ಮಾಡಿಕೊಂಡು ಮನೆಗೆ ಬಂದ್ವಿ. ತುಂಬ ಹೊಟ್ಟೆ ಹಶ್ವಾಗ್ತಿತ್ತು. ಮನೆಗೆ ಬರೋಷ್ಟ್ರಲ್ಲಿ 1:30 ಆಗಿತ್ತು. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ, ತಲೆಗೆಲ್ಲ ಸ್ನಾನ ಮಾಡಿಕೊಂಡು. ಸೋನು ಏನೋ ಚಿಕನ್ ಮಾಡೋಣ ಅಂತಂದ, ಅಂದರೆ ಬಾಯ್ಸು 15 ಜನಕ್ಕೆ 5 kg ಚಿಕನ್ ಏನೋ ತರಿಸಿದ್ರು. ಸೋನು ನಾನು ಅಡುಗೆ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ ಅಂತೆಲ್ಲ ಅಂದ. ಬಟ್ ವರ್ಷಾಕ ಹೆಲ್ಪ್ ಮಾಡಿದ್ರು. ಸೋನು ಮತ್ತು ವರ್ಷಾಕ ಇಬ್ಬರು ಸೇರ್ಕೊಂಡು ಮಾಡಿದ್ರು. ಸೋನುನೇ ಎಲ್ಲರಿಗೂ ಅಡುಗೆ ಬಡಿಸ್ತಾ, ಅಡುಗೆ ತುಂಬ ಚೆನ್ನಾಗಾಗಿತ್ತು. ಕಿಡ್ಡಿ ಬಂದ್ಲು ಒಂದು 3:30 ಹಂಗೆ. ಆಮೇಲೆ ನಾವು ರೆಸ್ಟ್ ಮಾಡಿ ಸಂಜೆ 5 ಗಂಟೆ 5:30 ಹಂಗೆ ಹೊರಗಡೆ ಬಂದ್ವಿ. ಟೀ ಡೇಗೆ ಹೋಗಿದ್ವಿ. ಇಲ್ಲಿ ನಾನು ಸುಹಾಸ್ ಮೆನ್ಯೂಲ್ ಏನು ಡಿಫ್ರೆಂಟ್ ಆಗಿದೆ ಅದನ್ನ ಆರ್ಡರ್ ಮಾಡೋಣ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬಾದಾಮ್ ಮಿಲ್ಕ್ ತೊಗೊಂಡಿದ್ದು ಸೋನು. ಆ್ಯಕ್ಚುಲಿ ನಂಗೆ ಟೇಸ್ಟ್ ತುಂಬ ಇಷ್ಟ ಆಯಿತು. 8 PM ಕಾಫಿ ಅಂತ, ಅದು ಚೆನ್ನಾಗಿತ್ತು. ಆ್ಯಂಡ್ ನಾನಿಲ್ಲಿ ನಿಮಗೆ ಸಜೆಸ್ಟ್ ಮಾಡೋದು ಚೀಸ್ ಆ್ಯಂಡ್ ಕಾರ್ನ್ದು ಮೋಮೋಸ್ ತೊಗೊಂಡಿದ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಶಿಜ್ವಾನ್ ಮ್ಯಾಗಿ ಸಕ್ಕತ್ತಾಗಿತ್ತು ಟೇಸ್ಟ್. ಕೃತಿಕನ್ ಫೇವ್ರೇಟ್ ಅದು. ಬೇಸಿಕಲಿ ಅದನ್ನು ತಿನ್ಬೇಕಂತಲೇ ಬಂದಿದ್ದು. ಆಮೇಲೆ ಸುಹಾಸ್ ಶವರ್ಮ ತಿನ್ಬೇಕಂದ ಅಂತ ಪ್ಯಾರಿಸ್ ರೆಸ್ಟೋರೆಂಟಿಗೆ ಬಂದು ಶವರ್ಮ ತೊಗೊಂಡ್ವಿ. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಗ್ರೇಪ್ ಸೋಡಾ ಇಲ್ಲಿ ನಮ್ಮ ಫೇವ್ರೇಟ್. ನಮ್ಮ ಕಿಡ್ಡಿಗೂ ಟ್ರೈ ಮಾಡಿಸಿದ್ವಿ ಫಸ್ಟ್ ಟೈಮ್, ಅವ್ಳಿಗೂ ತುಂಬ ಇಷ್ಟ ಆಯಿತು. ಸೆಕೆಂಡ್ ರೌಂಡ್ ಆಫ್ ಗ್ರೇಪ್ ಸೋಡಾ ಕೂಡ ತೊಗೊಂಡ್ವಿ. ಆಮೇಲೆ ಅವರೆಲ್ಲರೂ ಮನೆಗೆ ಹೊರಟರು. ಕಿಡ್ಡಿ ನನ್ನ ಮನೆಗೆ ಡ್ರಾಪ್ ಮಾಡಿ ಅವಳು ಮನೆಗೆ ಹೊರಟ್ಲು. ನಾನು ಮನೆಗೆ ಬಂದು ಮಲ್ಕೊಂಡೆ.